ನಮಸ್ಕಾರ. HJ ಲಕ್ಕಪ್ಪ ಗೌಡ ಅವರ ಫೋಟೋ ಇದು. ಇನ್ನೂ ಬೇಕಾದಷ್ಟು ಫೋಟೋಗಳಿವೆ ಗೂಗಲಲ್ಲಿ. ನಾನು ಸಾಧ್ಯವಾದರೆ ಆಮೇಲೆ ತೋರಿಸೋಣ. ಮೊದಲೇ ಇವರು ಒಂದು ಜಾಲತಾಣದಲ್ಲಿ ನಾನು ಅವ್ರ ಬಗ್ಗೆ ತೆಗೆದುಕೊಂಡಿರುವಂತಹ ಮಾಹಿತಿಯನ್ನು ಓದ್ಬಿಡ್ತೇನೆ. ಅದು ಚೆನ್ನಾಗಿದೆ ಅಂತ. ಅದಲ್ಲದೆ ಇದ್ದರೆ ನಾವು ಗೂಗಲ್ಗೆ ಹೋಗ್ಬೋದಿತ್ತು. ಅಲ್ಲಿ ಬೇರೆ ರೀತಿಯಲ್ಲಿಯೇ ಇರ್ತದೆ ಅಂತ. ಹಾಗಾಗಿ ಇದನ್ನು ಫಸ್ಟ್ ಓದೋಣ ಅಂತ. ಪ್ರೊಫೆಸರ್ HJ ಲಕ್ಕಪ್ಪ ಗೌಡ ಅವರು ಜಾನಪದ ತಜ್ಞ, ಶಿಕ್ಷಣ ತಜ್ಞ ಮತ್ತು ಸಾಹಿತಿಗಳಾಗಿ ಹೆಸರಾಗಿದ್ದವರು. ಲಕ್ಕಪ್ಪಗೌಡ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಅಲಪನಾಯಕನಹಳ್ಳಿ ಅಂತ 1939 ಮೇ 8 ಜನಿಸಿದರು. ತಂದೆ ಜವರೇಗೌಡ, ತಾಯಿ ಕಾಳಮ್ಮ. ಪ್ರಾಥಮಿಕ ಶಿಕ್ಷಣ ಹುಟ್ಟಿದ ಊರಿನಲ್ಲಿ ನಡೆದು ಪ್ರೌಢಶಾಲೆಗೆ ಬೆಟ್ಟದಪುರದ ಹೈಸ್ಕೂಲು ಸೇರಿದರು. PU ಕೊಣನೂರಿನಲ್ಲಿ ಓದಿದರು. ಮೈಸೂರಿನ ಮಹಾರಾಜ ಕಾಲೇಜಿನಿಂದ BA ಪದವಿ, ಮೈಸೂರು ವಿಶ್ವವಿದ್ಯಾನಿಲಯದಿಂದ MA ಪದವಿ ಮತ್ತು ಶ್ರೀ ರಾಮಾಯಣ ದರ್ಶನಂ ಒಂದು ವಿಮರ್ಶಾತ್ಮಕ ಅಧ್ಯಯನ ಮಹಾಪ್ರಬಂಧ ಮಂಡಿಸಿ PhD ಪದವಿ ಗಳಿಸಿದರು. ಅಂದರೆ ಅವರ PhD ಪದವಿಯ ಹೆಸರು ರಾಮಾಯಣ ದರ್ಶನಂ ಬಗ್ಗೆ ಅಂತ ಅರ್ಥ. ಶ್ರೀ ರಾಮಾಯಣ ದರ್ಶನಂ ವಿಮರ್ಶಾತ್ಮಕ ಅಧ್ಯಯನ. ಅದಷ್ಟನ್ನು ಸ್ವಲ್ಪ ನೆನಪಿಟ್ಕೋಬೇಕಷ್ಟೆ. ಲಕ್ಕಪ್ಪಗೌಡ ಅವರು ಹಾಸನದ ಹೊಳೆನರಸೀಪುರದಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಬೋಧನಾ ಕ್ಷೇತ್ರವನ್ನು ಪ್ರವೇಶಿಸಿ ನಂತರ ಶಾರದಾ ವಿಲಾಸ ಕಾಲೇಜಿನಲ್ಲಿ ಮತ್ತು ಮಹಾರಾಜ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಮಾನಸ ಗಂಗೋತ್ರಿಯ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಸಂಶೋಧನಾ ಸಹಾಯಕರಾಗಿ ಸೇವೆ ಸಲ್ಲಿಸಿದರು. ಮಂಗಳೂರಿನ ಸ್ನಾತಕೋತ್ತರ ಕೇಂದ್ರದಲ್ಲೂ ಕೆಲಕಾಲ ಉಪನ್ಯಾಸಕರ ಹುದ್ದೆ ನಿರ್ವಹಿಸಿದರು. ಕೇಂದ್ರ ಮತ್ತು ರಾಜ್ಯಕ್ಕೆ ಸಂಬಂಧಿಸಿದ ಅಧಿನಿಯಮಗಳನ್ನು ಕನ್ನಡಕ್ಕೆ ಭಾಷಾಂತರಿಸಲು ಕರ್ನಾಟಕ ಸರ್ಕಾರವು ಭಾಷಾಂತರ ಇಲಾಖೆಯನ್ನು ಪ್ರಾರಂಭಿಸುವಾಗ ಲಕ್ಕಪ್ಪಗೌಡರು ಆಯೋಗದ ಸದಸ್ಯರಾಗಿ ನೇಮಕಗೊಂಡರು. 7 ವರ್ಷಗಳ ಕಾಲ ಆಯೋಗದಲ್ಲಿ ಕಾರ್ಯನಿರ್ವಹಿಸಿದರು. ಲಕ್ಕಪ್ಪಗೌಡ ಅವರು PU ಓದುತ್ತಿದ್ದಾಗಲೇ ಹೆಮ್ಮೆ ಎಂಬ ಕವನವನ್ನು ಬರೆದಿದ್ದು ಮಾಸ್ತಿಯವರ ಜೀವನ ಎಂಬ ಪತ್ರಿಕೆಯಲ್ಲಿ ಅದು ಪ್ರಕಟಗೊಂಡಿತ್ತು. ನಂತರ ಬರೆದ ಹಲವಾರು ಕವನಗಳು ಗೋಕುಲ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ನಂತರ ಪ್ರೌಢಶಾಲಾ ಶಿಕ್ಷಕರಾಗಿದ್ದ ಸಂದರ್ಭದಲ್ಲಿ ಪುರಂದರದಾಸರ ಪೂರ್ವಾಶ್ರಮವನ್ನು ಕುರಿತು ತಮಸ್ಸಿನಿಂದ ಜ್ಯೋತಿಗೆ ಎಂಬ ನಾಟಕವನ್ನು ರಚಿಸಿದಾಗ ಸ್ನೇಹಿತರಾದ ರಾಮಪ್ರಸಾದ್ ರಂಗಕ್ಕೆ ತಂದರು. ಈ ಸಂದರ್ಭದಲ್ಲಿ ಪ್ರಕಟವಾದ ಮೊದಲ ಕವನ ಸಂಕಲನ ವಸಂತ ಗೀತ. ನಂತರ ಶಿವಮೊಗ್ಗದ BR ಪ್ರಾಜೆಕ್ಟ್ನ ಸ್ನಾತಕೋತ್ತರ ಕೇಂದ್ರದಲ್ಲಿ ರೀಡರ್ ಆಗಿ ನೇಮಕಗೊಂಡು ಬಂದ ನಂತರ ಪ್ರೊಫೆಸರ್ H. ತಿಪ್ಪೇರುದ್ರಸ್ವಾಮಿಯವರೊಡನೆ ಸೇರಿ ಜಾನಪದ ವಿಚಾರ ಸಂಕಿರಣಗಳು, ಜಾನಪದ ಮೇಳಗಳನ್ನು ನಡೆಸಿದ್ದಲ್ಲದೆ ಶಿವಮೊಗ್ಗ, ಚಿತ್ರದುರ್ಗ, ಚಿಕ್ಕಮಗಳೂರು ಜಿಲ್ಲೆಯ ಅಜ್ಞಾತ ಜಾನಪದ ಕಲಾವಿದರನ್ನು ಬೆಳಕಿಗೆ ತಂದು ಕಲಾವಿದರನ್ನು ಸನ್ಮಾನಿಸುವ ಯೋಜನೆಯನ್ನು ಜಾರಿಗೊಳಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿದ್ದ ಕನ್ನಡ ಅಧ್ಯಯನ ಕೇಂದ್ರದಂತೆ ಕುವೆಂಪು ವಿಶ್ವವಿದ್ಯಾಲಯದಲ್ಲೂ ಕನ್ನಡ ಭಾರತಿ ಎಂದು ನಾಮಕರಣ ಮಾಡಿ ಅಧ್ಯಯನ ಕೇಂದ್ರದ ಸ್ಥಾನಮಾನಕ್ಕೆ ಅರ್ಹರಾಗುವಂತೆ ಮಾಡಿದರು. ಈ ಅವಧಿಯಲ್ಲಿ 1985ರಲ್ಲಿ ಶ್ರೀರಂಗರ ಸಾಹಿತ್ಯ, ಕರ್ನಾಟಕದ ಜಾತ್ರೆಗಳು, ಜಾನಪದ ಮತ್ತು ಪೂರಕ ಕ್ಷೇತ್ರಗಳು ಇವಿಷ್ಟು 1985ರಲ್ಲಿ ಬಂದ ಪುಸ್ತಕಗಳು. 1986ರಲ್ಲಿ ಸಾಹಿತ್ಯ ಮತ್ತು ಸಮಾಜವಾದಿ ಒಲವುಗಳು, 1987ರಲ್ಲಿ ಕನ್ನಡ ಸಾಹಿತ್ಯ ಮತ್ತು ಸಮಕಾಲೀನತೆ, 1989ರಲ್ಲಿ ನವಸಾಕ್ಷರರ ಸಾಹಿತ್ಯ ರಚನಾ ಕಮ್ಮಟ, 1990ರಲ್ಲಿ ಜಾನಪದ ಆಧುನಿಕ ಪ್ರವೃತ್ತಿಗಳು, ಬಂಡಾಯ ಸಾಹಿತ್ಯ ಚಳುವಳಿಗಳು 2 ಪುಸ್ತಕ ಮುಂತಾದ ವಿಷಯಗಳ ಮೇಲೆ ವಿಚಾರ ಸಂಕಿರಣ ಕಮ್ಮಟಗಳು ನಡೆದು ಕನ್ನಡ ಭಾರತಿ ಕಾರ್ಯಕ್ರಮಗಳನ್ನು ಇತರ ವಿಶ್ವವಿದ್ಯಾಲಯಗಳು ಗಮನಿಸುವಂತೆ ಮಾಡಿದರು. ಪುಸ್ತಕದ ಹೆಸರು ಅಂತ ನಾನು ಅಂದ್ಕೊಂಡೆ, ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಅದು ಪುಸ್ತಕದ ಹೆಸರು. ಆಮೇಲೆ ಆ ಪುಸ್ತಕಗಳಾದವು ಅಂತ ಅಂದ್ಕೊಳ್ಳೋಣ. ಇಲ್ಲದೇ ಇದ್ದರೆ ನಾನು ಮತ್ತೆ ಗೂಗಲ್ ನೋಡಿ ಹೇಳ್ತೀನಿ ಇನ್ನೊಂದ್ಸಲ. ಪ್ರಾಧ್ಯಾಪಕರಾಗಿ ನಿಯೋಜಿತರಾಗಿದ್ದ ಲಕ್ಕಪ್ಪಗೌಡ ಅವರು 1990ರಿಂದ 93ರವರೆಗೆ ಕುಲಸಚಿವರಾಗಿದ್ದರು. ಕನ್ನಡ ಭಾರತೀಯ ನಿರ್ದೇಶಕರಾಗಿಯೂ ದುಡಿದು 1999ರಲ್ಲಿ ನಿವೃತ್ತರಾದರು. 1995ರಲ್ಲಿ ಕರ್ನಾಟಕದ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿ ನೇಮಕಗೊಂಡರು.
ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಹಲವಾರು ಯೋಜನೆಗಳನ್ನು ರೂಪಿಸಿ ಕಾರ್ಯಗತಗೊಳಿಸಿದರು. ಪಾಶ್ಚಾತ್ಯ ಜಾನಪದ ಸಂಶೋಧಕರ ಪರಿಚಯದ ಪುಸ್ತಕಗಳು ಸರ್ವಜ್ಞನಲ್ಲಿ ಏನು ಜಾನಪದದ ವಿಷಯದಲ್ಲಿ ಇದೆ ಅಂತ, ಕುಮಾರವ್ಯಾಸ ಜಾನಪದ ಮೊದಲಾದ ರತ್ನತ್ರಯ ಸಂಚಿಕೆಗಳ ಪ್ರಕಟಣೆ, ಸುವರ್ಣ ಜಾನಪದ ಸಂಪುಟಗಳು, ಜಾನಪದ ನಿಘಂಟು, ಜಾನಪದ ವಿಶ್ವಕೋಶ ಮುಂತಾದವುಗಳ ಪ್ರಕಟಣೆ, ಜಾನಪದ ವಸ್ತು ಸಂಗ್ರಹಾಲಯಗಳ ಯೋಜನೆಯನ್ನೂ ರೂಪಿಸಿದರು. ಮುಸ್ಲಿಂ ಜಾನಪದ ಕ್ಷೇತ್ರದ ಮಹತ್ವವನ್ನು ಅರಿಯಲು ಮುಸ್ಲಿಂ ಕಟ್ಟಡ ಶೈಲಿ, ಲೋಹಶಿಲ್ಪ, ಸಾಹಿತ್ಯ, ಸಂಗೀತ, ಜಾನಪದ ಮುಂತಾದವುಗಳ ಬಗ್ಗೆ ವಿಚಾರ ಸಂಕಿರಣಗಳನ್ನು ಆಯೋಜಿಸಿದರು. ಕನಕಪುರದಲ್ಲಿ ಜಾನಪದ ಮತ್ತು ಜಾಗತಿಕ ಪರಿಕಲ್ಪನೆ, ಸಕಲೇಶಪುರದಲ್ಲಿ ಪರಿಸರ ಜಾನಪದ, ಬೆಂಗಳೂರಿನಲ್ಲಿ ಅಖಿಲ ಕರ್ನಾಟಕ ಜಾನಪದ ಸಮಾವೇಶ, ತುಮಕೂರಿನಲ್ಲಿ ಫೋಕ್ಲೋರ್ ಪದ ಸೃಷ್ಟಿಯಾಗಿ 150 ವರ್ಷಗಳು. ಫೋಕ್ಲೋರ್ ಅಂತೂ ಹಾಮಾನಾಯ್ಕ್ ಮಾಡಿದ ಸಂಶೋಧನೆ, ಅದು ಹಾಮಾನಾಯ್ಕ್ ಮಾಡಿದ ವಿಚಾರ. ಅದ್ರ ಬಗ್ಗೆ ತುಂಬ ಚರ್ಚೆ ನಡೆದು ಹಾಮಾನಾಯ್ಕರ ಒಂದು ಪುಸ್ತಕನೇ ತುಂಬ ಪ್ರಸಿದ್ಧವಾಗಿದೆ, ಐಎಎಸ್ ಟೆಕ್ಸ್ಟ್. ಅದು ಫೋಕ್ಲೋರ್ ಅನ್ನೋದನ್ನ ಯಾವಾಗ ಬಳಸಬೇಕು, ಫೋಕ್ ಅನ್ನೋದನ್ನ ಯಾವಾಗ ಬಳಸಬೇಕಂತ ಚರ್ಚೆ. ಜಾನಪದ ಪದ ಸೃಷ್ಟಿಯಾಗಿ 30 ವರ್ಷಗಳಾದ ಚಾರಿತ್ರಿಕ ಸಂಗತಿಯನ್ನು ದಾಖಲಿಸಲು ವಿಚಾರ ಸಂಕಿರಣಗಳನ್ನು ನಡೆಸಿದರು. ಜಾನಪದ ಕಲಾವಿದರಿಗೆ ಪ್ರಶಸ್ತಿ ಕೊಡುವುದರ ಮೂಲಕ ಜಾನಪದ ವಿದ್ವಾಂಸರನ್ನು ಸನ್ಮಾನಿಸುವ ಪರಂಪರೆಯನ್ನು ಜಾನಪದ ಅಕಾಡೆಮಿಯ ಮೂಲಕ ಕಾರ್ಯರೂಪಕ್ಕೆ ತಂದು ಕರ್ನಾಟಕ ಜಾನಪದ ರತ್ನ ಪ್ರಶಸ್ತಿ ಪ್ರದಾನವನ್ನೂ ಆರಂಭಿಸಿದರು. ಜಾನಪದ ಗಂಗೋತ್ರಿ ಮತ್ತು ಜಾನಪದ ಸಮಾಚಾರ ನಿಯತಕಾಲಿಕೆಗಳನ್ನು ಪ್ರಕಟಿಸತೊಡಗಿದರು. ಎಲ್ಲ ಕಡೆ ಬರೀ ಜಾನಪದನೇ ಇರೋದ್ರಿಂದ ಖಚಿತವಾಗಿ ಒಂದು ಸ್ವಲ್ಪ ತಿಳ್ಕೊಬೇಕಾಗತ್ತೆ. 1999ರಲ್ಲಿ ಇವರು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಪದವಿ ಸ್ವೀಕರಿಸಿದರು. ನಂತರ ಇವರು ವಹಿಸಿಕೊಂಡ ಗುರುತರ ಜವಾಬ್ದಾರಿ ಎಂದರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳ ಸ್ಥಾನ. ಅಲ್ಲೇ ನಾನು ಮೊದಲು ನೋಡಿದ್ದು. ಮಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳ ಶೈಕ್ಷಣಿಕ ಸಲಹೆಗಾರರಾಗಿ, ಕಲಾ ವಿಭಾಗದ ಕ್ಷೇಮ ಪಾಲಕರಾಗಿ, ಸಿಂಡಿಕೇಟ್ ಸದಸ್ಯರಾಗಿ, ಕುಪ್ಪಳಿಯ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಕಾರ್ಯದರ್ಶಿಯಾಗಿ, ದಕ್ಷಿಣ ಭಾರತದ ಭಾಷೆಗಳ ಜಾನಪದ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾಗಿ, ಹೀಗೆ ಹಲವಾರು ಸಾಹಿತ್ಯಿಕ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಲ್ಲಿ ದುಡಿದರು. ಲಕ್ಕಪ್ಪಗೌಡ ಅವರ ಕೃತಿಗಳಲ್ಲಿ ಇಲ್ಲೇ ಬಂತು ಬಿಡಿ, ಇಷ್ಟೊತ್ತು ಅವ್ರು ಮಾಡಿದ ಕೆಲಸ, ಸೆಮಿನಾರ್ಗಳು, ಎಲ್ಲೆಲ್ಲಿ ಕೆಲಸ ಮಾಡಿದ್ರು ಅಂತ. ಈಗ ಅವ್ರ ಕೃತಿಗಳ ಬಗ್ಗೆ ವಸಂತ ಗೀತ, ಊರ ಮುಂದಿನ ಬಾವಿ, ಪದ್ದು ಹದ್ದು, ಅಕ್ಷತೆ, ಕಿರುಗೆಜ್ಜೆ, ಸೂಜಿ ಸಂಪಿಗೆ, ವಚನ ತೋರಣ ಮೊದಲಾದವು ಕಾವ್ಯಗಳು. ಹೊನ್ನಾರು, ಹುಲಿಯ ಹೆಜ್ಜೆ ಇವು ಕಥಾ ಸಂಗ್ರಹಗಳು. ಸಿದ್ದರಾಮ, ತಮ್ಮಸ್ಸಿನಿಂದ ಜ್ಯೋತಿಗೆ, ಕಾಯಕಯೋಗಿ ಇವು ನಾಟಕಗಳು. ದಲಿತ ಸೂರ್ಯ, ಇದನ್ನೇ ನಾನು ಪಾಠ ಮಾಡಿದ್ದು, ಜವರೇಗೌಡರು ಅಂತ ಅವತ್ತು ಹೇಳಿಬಿಟ್ಟಿದ್ದೆ. ದಲಿತ ಸೂರ್ಯ, ಸಮತಿಯ ಶಿಲ್ಪಿ. ದಲಿತ ಸೂರ್ಯ ಅನ್ನೋದು ಅಂಬೇಡ್ಕರ್ ಬಗ್ಗೆ. ವಿಶ್ವಕವಿ ಕುವೆಂಪು, ಡಾಕ್ಟರ್ ಅಂಬೇಡ್ಕರ್ ಜೀವನ ಚರಿತ್ರೆಗಳು. ಇವರ ಸಾಹಿತ್ಯ ವಿಮರ್ಶೆಗಳಲ್ಲಿ ಅಂತರಂಗ, ಸಂಗಮ, ಕಥಾಲೋಕನ, ಗೋಪುರದ ದೀಪಗಳು, ಅಂತರಾಳ, ಬಾಳದೇಗುಲದ ನೋಟಗಳು, ಸಾಹಿತ್ಯ ಬಹುಮುಖಿ ಚಿಂತನೆ ಇವು ಸೇರಿವೆ. ಮಕ್ಕಳ ಸಾಹಿತ್ಯದಲ್ಲಿ ಇಲಿಯಡ್ ಒಡೆಸ್ಸಿ, ಕಾಯಕವೇ ಕೈಲಾಸ, ದೀನಬಂಧು ಇವು ಸೇರಿವೆ. ಇಬ್ಬನಿ ಎಂಬ ಸ್ವತಂತ್ರ ಗಾದೆಗಳು, ಅನ್ಯಾರ್ಥಕೋಶ ಇವು ಇವರ ಕೃತಿಗಳು. ರಸಋಷಿ ಕುವೆಂಪು, ಮಂಗಳಗಂಗೆ, ಸಾಧನೆಯ ಹಾದಿಯಲ್ಲಿ, ನಾಗಸಂಪಿಗೆ, ರಾಷ್ಟ್ರಕವಿ ಸಿಂಗಾರ, ರಾಷ್ಟ್ರಕವಿ ಬೇರೆ ಸಿಂಗಾರ ಬೇರೆ, ಗ್ರಂಥ ಸರಸ್ವತಿ, ಮುತ್ತು ಬಂದಿದೆ ಕೇರಿಗೆ ಒಂದು ಹಾಡದು ಜನಪದದ್ದು, ಅದನ್ನೇ ಹೆಸರಿಟ್ಟಿದ್ದಾರೆ. ಕನಕ ಭಾರತಿ, ಜನಪ್ರಿಯ ಕನಕ ಸಂಪುಟ, ಜೇಷಂಪ ಸಂಸ್ಮರಣೆ ಮುಂತಾದವು ಸಂಪಾದನೆಗಳು. ಇವರ ಇಂಗ್ಲಿಷ್ ಕೃತಿಗಳಲ್ಲಿ ಲಿಂಗರಿಂಗ್ ಫ್ರಾಗ್ರೆನ್ಸ್, ಶ್ರೀಗಂಧ, ಎ ಬೊಕೆ ಆಫ್ ಫ್ಲವರ್ಸ್, ಪ್ರೈಸ್ಲೆಸ್ ಗೋಲ್ಡ್ ಮುಂತಾದವು ಸೇರಿವೆ. ಜಾನಪದ ಕೃತಿಗಳಲ್ಲಿ ಜಾನಪದ ಕಥಾವಳಿ, ಒಗಟುಗಳು, ಮಲೆನಾಡು ಜಾನಪದ, ವಿಶಿಷ್ಟ ಜಾನಪದ, ಮಲ್ಲಿಗೆ ಮೊಗ್ಗು ಸುರಿದಾವೆ ಮತ್ತು ಹೊಂಬಾಳೆ ಇವು ಸೇರಿವೆ. ಇವುಗಳಲ್ಲದೆ ಲೇಖನಗಳ ಸಂಕಲನಗಳು, ಮುನ್ನುಡಿಗಳ ಸಂಕಲನಗಳು ಸೇರಿ 70ಕ್ಕೂ ಹೆಚ್ಚು ಕೃತಿಗಳು ಪ್ರಕಟಗೊಂಡಿವೆ. ಲಕ್ಕಪ್ಪಗೌಡರಿಗೆ 2004ರಲ್ಲಿ ಸ್ನೇಹಿತರು, ಶಿಷ್ಯರು, ಹಿರಿಯರು ಹಾರೈಸಿ ಬರೆದು ಅರ್ಪಿಸಿದ ಅಭಿನಂದನಾ ಗ್ರಂಥ ಹೊನ್ನಾರು. ಇದೊಂದು ನೆನ್ಪಿಟ್ಕೋಬೋದು ಅಭಿನಂದನಾ ಗ್ರಂಥವನ್ನು.
ಮೈಸೂರು ಸರ್ಕಾರದ ದೇವರಾಜ ಬಹದ್ದೂರ್ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಬಹುಮಾನ, ವಿಶ್ವಮಾನವ ಸಾಹಿತ್ಯ ಪ್ರಶಸ್ತಿ, ಜಾನಪದ ಅಕಾಡೆಮಿ ಜಾನಪದ ತಜ್ಞ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಹಾಸನ ಜಿಲ್ಲೆಯ 5ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, ಧಾರವಾಡದಲ್ಲಿ ನಡೆದ ಅಖಿಲ ಕರ್ನಾಟಕ ಜಾನಪದ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ ಗೌರವ ಪುರಸ್ಕಾರಗಳು ಸಂದಿದ್ದವು. ಯಲ್ಕಪ್ಪಗೌಡ ಅವರು 2021 ಜುಲೈ 26 ನಿಧನರಾದರು. ಇದು ಒಂದು ಜಾಲತಾಣದಲ್ಲಿ ನನಗೆ ಸಿಗುವ ಮಾಹಿತಿ. ಹಂಪಿ ವಿಶ್ವವಿದ್ಯಾನಿಲಯಕ್ಕೆ ನಾನು ಯಾವುದೋ ಒಂದು ಭಾಷಣ ಮಾಡೋಕ್ಕೆ ಹೋದಾಗ ಅಲ್ಲಿ ನನ್ನನ್ನು ವೇದಿಕೆ ಮೇಲಿಂದ ಅವ್ರು ಗುರುತಿಸಿದ್ರು. ನಂಗೆ ಅವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ. ನಂಗೆ ತುಂಬ ಆಶ್ಚರ್ಯ ಆಯಿತು. ಆಮೇಲೆ ಗೀತಾ ನಾಗಭೂಷಣ ಅವರು ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ವೇದಿಕೆ ಮೇಲಿಂದ ನನ್ನ ಹೆಸರು ಹೇಳ್ತಾ ಇದ್ದಾರೆ. ಆಗ ಲಕ್ಕಪ್ಪ ಕೊಟ್ಟರು ನಾನು ಬಲಗಡೆ ಪಕ್ಕದಲ್ಲೇ ಕೂತಿದ್ದಾರೆ ಬೆಂಕರ ಸರಣಿಯಲ್ಲಿ. ಇದೇನು ಯೋಗವೋ ಅಂತ ನನಗನ್ಸಿತ್ತು. ಹಾಗಾಗಿ ಅವ್ರ ಬಗ್ಗೆ ನನಗೆ ಸ್ವಲ್ಪ ಹೆಚ್ಚಿನ ನೆನಪು ಅಷ್ಟೇ. ನಮಸ್ಕಾರ.